ಪ್ರಿನ್ಸಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಪ್ಪು ಪಟ್ಟಿ ಕಟ್ಕೊಂಡು ಪ್ರತಿಭಟನೆಯನ್ನ ಬಿಜೆಪಿ ಮುಖಂಡರು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಾರೆ. ಪ್ರಿನ್ಸಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿಡುವ ವಿಚಾರ, ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಮೈಸೂರು ಮಹಾನಗರ ಪಾಲಿಕೆ ಹೆಸರಿಡೋದಕ್ಕೆ ಮುಂದಾಗಿದೆ. ಈ ವಿಷಯವಾಗಿ ಹೋರಾಟಗಳು, ಪ್ರತಿಭಟನೆಗಳು ಮುಂದುವರೆದಿದೆ. ಇವತ್ತು ಬಿಜೆಪಿ ನಾಯಕರು ಪಾಲಿಕೆಯ ವಿರುದ್ಧ ಮೌನ ಪ್ರತಿಭಟನೆಯನ್ನ ನಡೆಸಿದ್ರು. ಬಿಜೆಪಿ ಮತ್ತು ಬಿಜೆಪಿ ಗ್ರಾಮಾಂತರ ಘಟಕದ ಪ್ರತಿಭಟನೆಗೆ ಸಾಥ್ ಕೊಟ್ಟರು ಮಾಜಿ ಸಂಸದ ಪ್ರತಾಪ್ ಸಿಂಹ. ಈ ಕೆಆರ್ಎಸ್ ರಸ್ತೆಯಲ್ಲಿರುವಂತಹ ವಿವೇಕಾನಂದ ಪ್ರತಿಮೆ ಬಳಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ರಸ್ತೆಗೆ 1927ರಲ್ಲೇ ಈ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು, CITB ಅಂತೇಳಿ ಹೇಳ್ಬಿಟ್ಟು, ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತೇಳಿ ಹೇಳ್ಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು. ಆ ಸಂದರ್ಭದಲ್ಲೇ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತೇಳಿ ಹೇಳಿ ಹೆಸರಿಡಲಾಗಿದೆ ಎಂಬುದು ದಾಖಲೆ ಸಮೇತ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ಮಾಡಿರುವಂಥ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು. ಈಗಾಗಲೇ ಇರುವಂತಹ ಹೆಸರನ್ನು ಬದಲಾಯಿಸೋದಕ್ಕೆ ಕಾರ್ಪೊರೇಷನ್ಗೆ ಕೂಡ ಹಕ್ಕಿಲ್ಲ. ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಬರೋದಕ್ಕಿಂತ ಮೊದಲೇ CITB ಅನ್ನೋದು ಬಹಳಷ್ಟು ವರ್ಷಗಳ ಹಿಂದೆ ಬಂದು ಮಹಾರಾಜರ ಕಾಲದಲ್ಲಿ ಇದಕ್ಕೆ ಪ್ರಿನ್ಸಸ್ ರೋಡ್ ಅಂತ ಹೆಸರಿರೋದ್ರಿಂದ ಅದನ್ನು ಬದಲಾಯಿಸುವಂಥ ಯಾವುದೇ ಹಕ್ಕಾಗಲಿ ಅವಕಾಶಗಳಾಗಲಿ ಮೈಸೂರು ಮಹಾನಗರ ಪಾಲಿಕೆಗೆ ಇಲ್ಲ. ಅವರು ತಮ್ಮ ಪ್ರಯತ್ನವನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ. ಈಗ ಆಲ್ರೆಡಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಅಥವಾ ಧಾರ್ಷ್ಟ್ಯ, ದ್ವೇಷ ಈ ಸರ್ಕಾರಕ್ಕೆ ಯಾಕಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ. ಇಂಥ ಒಂದು ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟ. ಮೈಸೂರು ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರೇನು ಕೇಳಿದ್ರ, ಯಾಕೆ ವಿಷಯದಲ್ಲಿ ರಾಜಕೀಯ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ HC ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರು ರಸ್ತೆಗೆ ಸಿದ್ದರಾಮಯ್ಯ ಮಾರ್ಗ ಹೆಸರಿಡುವ ವಿಚಾರ ಸಂಬಂಧ ನನ್ನ ಹೆಸರು ಹಾಕಿ ಅಂತ ಸಿದ್ದರಾಮಯ್ಯ ಅರ್ಜಿ ಹಾಕಿದ್ದಾರಾ? ಹೆಸರಿಡೋದು ದೊಡ್ಡ ವಿಚಾರನ, ಅದರಲ್ಲಿ ವಿವಾದ ಯಾಕಾಗಬೇಕು? ಸ್ಥಳೀಯವಾಗಿ ಸಿದ್ದರಾಮಯ್ಯ ಹೆಸರಿಡಿ ಅಂತ ಒತ್ತಾಯಗಳು ಕೇಳಿಬರ್ತಾ ಇದೆ. ರಸ್ತೆಗೆ ಹೆಸರಿಡುವ ವಿಚಾರ ಸ್ಥಳೀಯ ಆಡಳಿತ ಮಂಡಳಿ ನೋಡಿಕೊಳ್ಳುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ HC ಮಹದೇವಪ್ಪ ಮೈಸೂರು ರಸ್ತೆಗೆ ಹೆಸರಿಡುವ ವಿಚಾರವಾಗಿ ಡಿಫೆಂಡ್ ಮಾಡಿದ್ದಾರೆ. ಹೆಸರಿಡೋದು ಏನು ದೊಡ್ಡ ವಿಷಯನಾ? ಬೇಕಾದಷ್ಟು ಜನಕ್ಕೆ ಹೆಸರಿಟ್ಟಿದ್ದಾರೆ ರಾಜ್ಯಾದ್ಯಂತ. ಅಲ್ಲಿ ಸ್ಥಳೀಯರು ಸಿದ್ದರಾಮಯ್ಯನವ್ರು ಹೆಸರಿಡಬೇಕು ಅಂತ ಬಯಸಬೇಕು. ಸಿದ್ದರಾಮಯ್ಯನ ಅರ್ಜಿ ಹಾಕಿದ್ರೆ ಕೊಡ್ರಪ್ಪ ಅಂತ. ಸಿದ್ದರಾಮಯ್ಯನಿಗೆ ಹೆಸರಿಟ್ಟಿರೋ ಆ ರೋಡ್ಗೆ ಸಿದ್ದರಾಮಯ್ಯ ರಾಜ್ಯದ ಜನರ ಮನಸ್ಸಲ್ಲಿದ್ದಾರೆ, ಇಡದೇ ಇದ್ರೂ ಇರ್ತಾರೆ. ಇಟ್ ಈಸ್ ದಿ ಲೋಕಲ್ ಗವರ್ನೆನ್ಸ್ ವಿಚ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ನೇಮ್ ಎ ರೋಡ್ ಆಫ್ಟರ್ ಇಸ್ ನೇಮ್. ಅದನ್ನು ಪರ ವಿರೋಧ ಮಾಡಿ ಆ TV ಮಾಧ್ಯಮಗಳು ಹೇಳುವಂಥ ವಿಷಯ ಅಲ್ಲ. ಅದು ಗೊತ್ತಿಲ್ಲ. ಸ್ಟಾರ್ಟಿಂಗ್ ಹೋಗ್ಲಿರು ಸರ್, ತಪ್ಪೇನಿಲ್ಲ ಅಂತ, ಆಮೇಲೆ ಇಮಿಡಿಯೇಟ್ ಯೂಟರ್ನ್ ನೋಡಿದ್ರು. ಈಗ ಯದುವೀರ್ ಅವರು ಅದನ್ನು ಪ್ರಿನ್ಸಸ್ ರೋಡ್ ಅಂತಾನೆ ಕರೀತಾರೆ. ಇಟ್ ಈಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಹೆಸರಿಡಬೇಕು ಅಂತ ಮಾಡಿದ್ದಾರೆ, ಹೆಸರಿಡಬೇಕು ಅಂದರೆ ಮಾಡ್ತಾರೆ, ಹೆಸರಿಡಬಾರ್ದು ಅಂದರೆ ಹಂಗೆ ಇರ್ತದೆ. ಅಲ್ಲ, ಜಿಲ್ಲಾಡಳಿತದಿಂದ ನೀವೇನು ತೀರ್ಮಾನ ತಗೊಳ್ತೀರಾ ಅಂತ ಸರ್? ಅದು ಏನು ನಾವು ನನ್ನ ಹೆಸರಿಡಬೇಕು ಅಂತ ಏನು ಆಸೆ ಇದೆಯಾ?
ಆಸೆ ಇಲ್ಲ ಅಂತ ಅಂದಮೇಲೆ ಒಂದು ಮಾತು ಸಿದ್ದರಾಮಯ್ಯನವರೇ ಹೇಳಿ, ಯಾಕಪ್ಪ ಇಷ್ಟೆಲ್ಲ ಗೋಚಲು ಮಾಡ್ತಾ ಇದ್ರೆ, ಹೆಸರಿಡೋದ್ರಿಂದ ಏನಾದರೂ ಕೀರ್ತಿ ಬಂದ್ಬಿಡುತ್ತಾ, ನನ್ನ ಹೆಸರು ನಾನು ಸಂಪಾದಿಸಿದ್ದೀನಿ, ಬಿಡಿ ಇಲ್ಲಿಗೆ ಇದನ್ನು ಅಂತ ಹೇಳಬಹುದು. ಅದೂ ಆಗ್ತಿಲ್ಲ. ಈ ಕಡೆಗೆ ಡಿಫೆಂಡ್ ಕೂಡ ಮಾಡ್ತೀರಿ, ವಿರೋಧ ಕೂಡ ಆಗಬಾರ್ದು ಅಂತೀರಿ, ಹೇಗಿದು? ಮಧ್ಯರಾತ್ರಿ ಮನೆಗೆ ಕಳ್ಳ ನುಗ್ಗಿದ್ದಾನೆ. ಮನೆಯಲ್ಲಿದ್ದ ಮಹಿಳೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಮಹಿಳೆಯ ಚೀರಾಟದ ಧ್ವನಿ ಕೇಳಿ ಎಲ್ಲರೂ ಕೂಡ ಆತನನ್ನ ಕಂಬ ಕಟ್ಟು ಹಾಕಿ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಧ್ಯರಾತ್ರಿ ಕಳ್ಳತನಕ್ಕೆ ಮನೆಗೆ ನುಗ್ಗಿದ ಕಳ್ಳನನ್ನ ಹಿಡಿದು ಸಾರ್ವಜನಿಕರು ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಮನೆಯ ಮಹಿಳೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನಂತೆ. ಕಳ್ಳನನ್ನ ಹಿಡಿದು ಕಂಬಕ್ಕೆ ಕಟ್ ಹಾಕಿದ್ರು ಗ್ರಾಮಸ್ಥರು. 4 ಏಟು ಕೂಡ ಕೊಟ್ಟರು. ನಂಜನಗೂಡು ತಾಲೂಕಿನ ಬೊಕ್ಕಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ಹರ್ಷ ಸಿಕ್ಕಿಬಿದ್ದಿರುವಂತಹ ಕಳ್ಳ ಪೊಲೀಸನ್ನ ಕರೆಸಿ ನಂತರ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಕಳ್ಳತನಕ್ಕೆ ಬಂದವನು ಮಹಿಳೆಯ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾನೆ. ಮಾತಾಡಿದೀವಾ, ನಿಮ್ಮ ಕಾಲದಲ್ಲಿ ನೋಡಿದೀವಾ, ಮತ್ತೆ ಯಾಕಪ್ಪ ಬಂದೆ ನಮ್ಮ ಮನೆಗೆ? ನಾವೇನ್ ದ್ರೋಹ ಮಾಡಿದ್ದು ನಿಮ್ಗೆ? ನೀನ್ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ನಮ್ಮಿಬ್ಬರು ಮನೆ ಮರೀದಿ ಹೋಯ್ತದ. ಮಾತ್ರ ನಾನು ಸುಮ್ಮನೆ ಇರೋ ಮಾಡ್ಲೇ ಅಲ್ಲ. ಇವತ್ತು ನಿಜವಾಗ್ಲೂ ಕಲಿತಿದ್ದೀನಿ ನನ್ನ ಮಕ್ಕಳು. ನಿಮ್ಮ ಊರು ತಗೊಂಡು ಇಲ್ಲಿ ಯಾರು ಹೇಳೋದು? ಒಂದ್ಸಲ ಆಂಟಿ ಮನೇಲಿರೋರು ಹೋಗಿಲ್ಲ, ಅವ್ನ ಮನ್ಸು ಕೆಳಗಡೆ ನಮ್ ಕಾಲ್ ಕೆಳಗಡೆ ಹೇಳು, ನೀನ್ ಬಚಾವ್ ಐತಿ ಯಾಕೆ ನೋಡು, ನಿಂಗೆ ಏನ್ ಅನ್ಸುತ್ತೆ ಹೇಳು? ಅಂತೋಳು ಅಂತ ಅನ್ಸುತ್ತಾ? ಯಾಕೆ ಬಂದೆ ನಮ್ಮ ಮನೆಗೆ? ನಿನ್ ಕೈ ಮುಗಿತಿದ್ರೆ ಯಾರು ಬಂದೆ? ಯಾಕೆ ಬಂದೆ ಹೇಳು? ಯಾರು ಬಂದೆ? ನಿನ್ಗೇನು ಮಾಡೋ ಇಲ್ಲ, ಯಾರ ಕೇಳು. ನಾವ್ ಯಾವ ತರ ಯಾರು ನೋಡಿದೀವೋ ಮಾತಾಡ್ತೀವೋ. ಕಳ್ಳನನ್ನ ಕಂಬಕ್ಕೆ ಕಟ್ಟಿದ ನಂತರದಲ್ಲಿ ಯಾಕಪ್ಪ ಬಂದೆ, ಏನು ಕಳ್ಳತನ ಮಾಡಕ್ಕೆ ಬಂದ ಅಥವಾ ನಮ್ಮ ಮಾನ ಮರ್ಯಾದೆ ಕಳಿಬೇಕು ಅಂತ ಬಂದ, ಏನು ನಿನ್ನ ಉದ್ದೇಶ, ಯಾರು ಕಳಿಸಿದ್ರು, ಹೀಗಂತ ಮಹಿಳೆಯರು ಅವನ್ನ ಇಟ್ಕೊಂಡು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ದಾರೆ. ಅದ್ಯಾವುದಕ್ಕೂ ಕೂಡ ಆತ ತುಟಿಕ್ ಪಿಟಿಕ್ ಅಂದಿಲ್ಲ. ಕೊನೆಗೆ ಪೊಲೀಸರು ಇವನ್ನ ಬಾಯಿ ಬಿಡಿಸ್ಲಿ ಅಂತ ಪೊಲೀಸರ ಕೈಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನೀನ್ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ನಮ್ಮಿಬ್ಬರು ಮನೆ ಮರೀದಿ ಹೋಯ್ತದ.